ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ ಪ್ರಭುದೇವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ. ವಚನವು ಇಂತಿದೆ: ಸಂಸಾರವೆಂಬ ಹೆಣ ಬಿದ್ದಿರೆ, ತಿನಬಂದ ನಾಯಿ ಜಗಳವ ನೋಡಿದೆ. ನಾಯಿಯ ಜಗಳವ ನೋಡಿ ಹೆಣನೆತ್ತು ನಗುತ್ತಿದೆ. ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೆ. ಸಂಸಾರವೆಂಬ ಹೆಣ ಬಿದ್ದಿರೆ, ತಿನಬಂದ ನಾಯಿ ಜಗಳವ ನೋಡಿದೆ. ನಾಯಿಯ ಜಗಳವ ನೋಡಿ ಹೆಣ ನೆತ್ತು ನಗುತ್ತಿದೆ. ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೆ. ಸಂಸಾರ ಎನ್ನುವುದೇ ಒಂದು ಹೆಣ. ಇಡೀ ವಿಶ್ವವೇ ಒಂದು ಸಂಸಾರ. ಅದು ಚೇತನವನ್ನ ಮರೆತು ಜಡವಾಗಿದೆ. ಬಿದ್ದಿರುವ ಹೆಣವೆಂದರೆ 10 ನಾಯಿಗಳು ಕಾಯುತ್ತಿರುತ್ತವೆ. ಸಂಸಾರದ ಸುಖಾಪೇಕ್ಷೆಗೆ ಹಾತೊರೆಯುತ್ತಿರುವಂತಹ ಜೀವಗಳೇ ನಾಯಿಗಳು. ಹೆಣವನ್ನ ಕದ್ದು ತಿನ್ನಲು ಬಂದಿರುವ ನಾಯಿಗಳು ನನಗೆ ನನಗೆ ಎಂದು ಪರಸ್ಪರ ಜಗಳವಾಡುತ್ತಿವೆ. ಈ ನಾಯಿಗಳ ಜಗಳವನ್ನ ನೋಡಿ ಸತ್ತ ಸಂಸಾರವೂ ಎದ್ದು ನಿಂತು ನಗುತ್ತದೆಯಂತೆ. ಎಲ್ಲಿ ಜಗಳವಿದೆಯೋ, ಎಲ್ಲಿ ಗದ್ದಲವಿದೆಯೋ, ಎಲ್ಲಿ ಅಜ್ಞಾನವಿದೆಯೋ ಅಲ್ಲಿ ಗುಹೇಶ್ವರನೆಂಬ ಲಿಂಗ ಇರಲು ಹೇಗೆ ಸಾಧ್ಯ? ಆ ಲಿಂಗವಿರಬೇಕಾದರೆ ಮೊದಲು ಈ ದೇಹಗಳ ಭೋಗಲಾಲಸೆ ಅಳಿಯಬೇಕು. ಅಲ್ಲಿ ಸದ್ದಿಲ್ಲದ ಶಾಂತ ವಾತಾವರಣವಿರಬೇಕು. ನಾಯಿಗಳು ಇರುವವರೆಗೂ ಕಾದಾಟ ಇದ್ದದ್ದೇ. ಆದ್ದರಿಂದ ಕಿತ್ತು ತಿನ್ನುವ ನಾಯಿಗಳು ಹತ್ತಿರ ಬರದಂತೆ ನೋಡಿಕೊಳ್ಳಬೇಕು. ಸಂಸಾರವೆಂಬ ಹೆಣ ಬಿದ್ದಿರೆ, ತಿನಬಂದ ನಾಯಿ ಜಗಳವ ನೋಡಿದೆ. ನಾಯಿಯ ಜಗಳವ ನೋಡಿ ಹೆಣನೆತ್ತು ನಗುತ್ತಿದೆ. ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೆ. ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.